ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಯಾಕೆ ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು? ದೇವರ ವಾಕ್ಯವನ್ನು ಇವತ್ತು ಎಲ್ಲರೂ ಬಹು ಹಗುರವಾಗಿ ತಗೊಂಡುಬಿಟ್ಟಿದ್ದಾರೆ. ಮತ್ತಾಯ 12ನೇ ಅಧ್ಯಾಯ 36, 37ರಲ್ಲಿ ನಾವು ನೋಡುವುದಾದರೆ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸುವುದೇನಪ್ಪ ಅಂತಂದರೆ, ದೇವರು ವಾಕ್ಯವನ್ನು ನಾವು ಕ್ಷುಲ್ಲಕ ಕಾರಣಕ್ಕಾಗಿ ಬಳಸ್ತಾ ಇದ್ದೇವೆ. ನಮ್ಮ ಮಾತುಗಳಿಂದಲೇ ನಾವು ನೀತಿವಂತರು ಅಂತೇಳಿ ತೀರ್ಪು ಹೊಂದಬೇಕು ಅನ್ನುವುದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಆದರೆ ಕ್ರಿಯೆಗಳಿಲ್ಲದೆ ನಂಬಿಕೆ ಸತ್ತು ಹೋದರೆ ಆ ನಂಬಿಕೆ ಎಲ್ಲಿಂದ ಬರುತ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆಫೀಸ್ನಲ್ಲಿ, ಮನೆಯಲ್ಲಿ, ಹೆಂಡತಿಯ ಜೊತೆ, ಗಂಡನ ಜೊತೆ, ಮಕ್ಕಳ ಜೊತೆ, ಬಂಧುಗಳ ಜೊತೆ, ಸ್ನೇಹಿತರ ಜೊತೆ ನೀವು ಮಾತನಾಡುವಾಗ ಒಂದು ಬಲವಾದಂಥ ವಿಶ್ವಾಸದಲ್ಲಿ ಹೇಗೆ ಮಾತನಾಡ್ತೀರೋ, ಒಂದು ನಂಬಿಕೆಯಿಂದ ಹೇಗೆ ಮಾತನಾಡ್ತೀರೋ, ಹಾಗೆ ದೇವರ ವಾಕ್ಯಕ್ಕೆ ಯಾಕೆ ನೀವು ನಂಬುತ್ತಾ ಇಲ್ಲ? ದೇವರ ವಾಕ್ಯವನ್ನು ಯಾಕೆ ನೀವು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ವಿಶ್ವಾಸಿಗಳ ಮಾತುಗಳು ಶುದ್ಧೀಕರಿಸಲ್ಪಟ್ಟಿಲ್ಲ ಅಂತೇಳಿ ನಾವು ನೋಡುತ್ತೇವೆ. ವಿಶ್ವಾಸಿಗಳು ದೇವರ ವಾಕ್ಯಕ್ಕೆ ಭಯಪಡುವುದಕ್ಕಿಂತ ಮನುಷ್ಯರಿಗೆ ಭಯಪಡ್ತಾರೆ. ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅಭ್ಯಾಸವನ್ನು ನಾವು ಮಾಡಿದರೆ ದೇವರು ನಮ್ಮನ್ನು ಆತ್ಮಿಕವಾಗಿ ಪುರೋಗತಿಗೆ ತೆಗೆದುಕೊಂಡು ಹೋಗ್ತಾನೆ ಅನ್ನುವಂಥದ್ದನ್ನು ಮರೆತು ಬಿಡುತ್ತೇವೆ. ಯಾಕೆ ಅನ್ನುವುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವು ಅರ್ಥ ಮಾಡಿಕೊಂಡರೆ ದೇವರು ಅಗತ್ಯವಾಗಿ ನಮ್ಮನ್ನು ಉನ್ನತಕ್ಕೆ ನಡೆಸುವವರಾಗಿದ್ದಾರೆ. ಯಾಕೋಬ 1ನೇ ಅಧ್ಯಾಯ 26 ನೀವು ನೋಡುವುದಾದರೆ, ಸದ್ಭಕ್ತನೆನಿಸಿಕೊಳ್ಳುವನು ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜಕವಾಗಿದೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ನಾವು ಏನು ಮಾಡಬೇಕು? ನಮ್ಮ ನಾಲಿಗೆಗೆ ಕಡಿವಾಣ ಹಾಕಬೇಕಂತೆ. ನಮ್ಮ ನಾಲಿಗೆಗೆ ನಾವು ಕಡಿವಾಣ ಹಾಕದೇ ಇದ್ದರೆ ನಮ್ಮ ಹೃದಯಕ್ಕೆ ಮಾಡಿದಂಥ ನಾವು ಮೋಸ. ಅದಕ್ಕೆ ನಾಲಿಗೆಯನ್ನು ನಿಯಂತ್ರಿಸಬೇಕಾಗಿದೆ. ನೀವು ಒಂದು ವೇಳೆ ನಿಮ್ಮ ನಾಲಿಗೆಯನ್ನು ನೀವು ನಿಯಂತ್ರಿಸಿಕೊಳ್ಳದಿದ್ದರೆ ನೀವು ಕ್ರೈಸ್ತತ್ವದಲ್ಲಿ ನಿಷ್ಪ್ರಯೋಜಕರಾಗ್ತಾರೆ. ಯೇಸು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಮಾತುಗಳಿಂದಲೇ ನಮ್ಮ ಹೃದಯ ಹೇಗಿದೆ ಎಂಬುದು ತಿಳಿಯುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆಯೋ. ಬೇರೆ ಯಾರು ನಿಮ್ಮನ್ನು ನಿರ್ಧಾರ ಮಾಡುವುದು ಬೇಡ, ಬೇರೆ ಯಾರು ನಿಮ್ಮನ್ನು ಜಡ್ಜ್ಮೆಂಟ್ ಮಾಡೋದು ಬೇಡ, ಬೇರೆ ಯಾರು ನಿಮ್ಮನ್ನು ಅಣಕಿಸುವುದು ಬೇಡ, ಬೇರೆ ಯಾರು ನಿಮ್ಮನ್ನು ಗುಣಾತಿಶಯಗಳನ್ನು ಗುರುತಿಸುವುದು ಬೇಡ. ಆದರೆ ನಿಮ್ಮನ್ನೇನು ಗುರುತಿಸ್ತದೆ ಅಂತಂದರೆ ನಿಮ್ಮ ನಾಲಿಗೆಯನ್ನು ನೀವು ನಿಯಂತ್ರಿಸಿಕೊಳ್ಳಬೇಕಾಗಿದೆ. ಇವತ್ತಿನ ತುರ್ತು ಏನಪ್ಪ ಅಂತಂದರೆ, ನಮ್ಮ ನಾಲಿಗೆಗಳನ್ನು ನಾವು ನಿಯಂತ್ರಿಸಿಕೊಳ್ಳೋಣ. ನಮ್ಮ ನಾಲಿಗೆಗಳನ್ನು ನಾವು ನಿಯಂತ್ರಿಸಿಕೊಂಡರೆ ಅದು ನಮ್ಮ ಹೃದಯವನ್ನು ರಕ್ಷಣೆ ಮಾಡಿಕೊಂಡ ಹಾಗೆ, ನಮ್ಮ ಹೃದಯ ನಮ್ಮ ಮಾತನ್ನು ಕೇಳಿದ ಹಾಗೆ ಅನ್ನುವಂಥದ್ದನ್ನು ನಾವು ಗ್ರಹಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವ ಸಹಾಯ ಮಾಡು ಸ್ವಾಮಿ. ರಾಜ ಸಹಾಯ ಮಾಡಪ್ಪ. ಮುಂಜಾನೆಯ ಸಮಯದಲ್ಲಿ ದೇವರ 7 ಲ್ಯಾಂಪ್ ಚಾನಲನ್ನು ನೋಡ್ತಿರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರು ಕಣ್ಣೀರಿನಿಂದ ಸ್ವಾಮಿ ದೇವರೇ ಅಪ್ಪ ಅವರೆಲ್ಲ ಫೇಲ್ಯೂರ್ಸನ್ನು ಅಪ್ಪ ಯಾರ್ಯಾರು ಫೇಲ್ಯೂರ್ಗಳ ಮೇಲೆ ಫೇಲ್ಯೂರ್ಗಳಾಗಿದ್ದಾರೋ ಅವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರ. ಸಹಾಯ ಮಾಡು ದೇವರ. ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿ ನೀವು ಸನ್ಮಾನ ಮಾಡ್ತೀನಿ ಅಂತ ನಾನು ಬಲವಾಗಿ ನಂಬ್ತೇನೆ ಸ್ವಾಮಿ. ಯೇಸು ಕ್ರಿಸ್ತನ ರಕ್ತದಿಂದ ಸ್ವಾಮಿ ದೇವರೇ ಸನ್ಮಾನ ಮಾಡು ಸ್ವಾಮಿ. ಅವರ ಹೃದಯಗಳ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಸುಖ ಕೊಡಪ್ಪ, ಬಲ ಕೊಡು ಸ್ವಾಮಿ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಸ್ಕಾರ.